ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ವೀಕ್ಷಕರೇ, ಇವತ್ತು ವಕ್ಫ್ ಅನ್ನೋ ನೆಪದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಗಲಭೆ ನಡೀತಾ ಇದೆ. ಪರಿಸ್ಥಿತಿ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಹಿಂದೂಗಳು ಊರು ಬಿಟ್ಟು ಓಡೋ ಹಾಗೆ ಆಗಿದೆ. ಆದರೂ ಇದುವರೆಗೂ ಕೂಡ ಮೋದಿಜಿ ಯಾಕೆ ಸೈಲೆಂಟ್ ಆಗಿದ್ದಾರೆ? ವಿಷ್ಣುವಿನಂತೆ ಇನ್ನೂ ಯಾಕೆ ತಾಳ್ಮೆಯಿಂದ ಮೌನವಾಗಿದ್ದಾರೆ? ಯಾಕಾಗಿ ನರಸಿಂಹನ ಅವತಾರ ತಾಳ್ತಾ ಇಲ್ಲ? ರಾಷ್ಟ್ರಪತಿ ಆಡಳಿತ ಹೇರಿದ್ರೆ ಎಲ್ಲ ಮುಗಿದು ಬಿಡುತ್ತಲ್ವಾ? ಯಾಕದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ? ಎಲ್ಲರೂ ಹೀಗೆ ಆವೇಶದಲ್ಲಿ ಮಾತಾಡ್ತಾ ಇದ್ದಾರೆ. ದೀದಿಯನ್ನು ಮುಟ್ಟೋ ತಾಕತ್ತು ಮೋದಿಜಿಗೆ ಇಲ್ವಾ ಅಂತಲೂ ಕೆಲವರು ಕೇಳ್ತಾ ಇದ್ದಾರೆ. ಆದರೆ ನೆನಪಿರಲಿ, ಮೋದಿಜಿ ಶಾಂತವಾಗಿ ಇರಬಹುದು, ಆದರೆ ಖಂಡಿತ ಸುಮ್ಮನೆ ಅಂತೂ ಇಲ್ಲ. ಮಮತಾ ಬ್ಯಾನರ್ಜಿ ಅಧರ್ಮಗಳನ್ನು ಶ್ರೀಕೃಷ್ಣನಂತೆ ಉಪಾಯದಿಂದ ಬುಡ ಸಮೇತ ಕಿತ್ತು ಹಾಕೋ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನರೇಂದ್ರ ಮೋದಿ ಪಶ್ಚಿಮ ಬಂಗಾಳದ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸೋದಕ್ಕೆ ನೋಡ್ತಾ ಇದ್ದಾರೆ. ಇದು ದೀದಿಗೂ ಕೂಡ ಗೊತ್ತು. ಆ ಕಡೆ ಯುದ್ಧದಿಂದಲೇ ಬಾಂಗ್ಲಾದೇಶವನ್ನು ಹತೋಟಿಗೆ ತರಬೇಕು ಅಂದರೆ, ಅಂಥ ಪರಿಸ್ಥಿತಿ ಏನಾದರೂ ಬಂದರೆ ಅದಕ್ಕೂ ಕೂಡ ಮೋದಿಜಿ ಸೇನೆ ರೆಡಿಯಾಗಿದೆ. ಆದರೆ ಪಶ್ಚಿಮ ಬಂಗಾಳದ ವಿಷಯ ಹಾಗೇ ಇಲ್ಲ. ರಾಷ್ಟ್ರಪತಿ ಆಡಳಿತ ಹೇರಿ ಇವತ್ತಿಗೆ ಅದನ್ನು ಕಂಟ್ರೋಲ್ ಮಾಡಬಹುದು, ಆದರೆ ಅದು ಶಾಶ್ವತ ಪರಿಹಾರ ಆಗಿರೋದಿಲ್ಲ. ಅದಕ್ಕೆ ಮೋದಿಜಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ರೆಡಿ ಮಾಡ್ಕೊಂಡಿದ್ದಾರೆ. ಮಮತಾ ಬ್ಯಾನರ್ಜಿಗೆ ದೊಡ್ಡ ಭಯ ಶುರುವಾಗಿದೆ. ಆ ಭಯಕ್ಕೆ ಕಾರಣ ಪಾರ್ಟಿಯಲ್ಲಿನ ಸಂಘರ್ಷ. ಮಮತಾ ಬ್ಯಾನರ್ಜಿಯನ್ನೇ ಓವರ್ಟೇಕ್ ಮಾಡಿ ಅಭಿಷೇಕ್ ಬ್ಯಾನರ್ಜಿ ಮುಖ್ಯಮಂತ್ರಿ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಮಮತಾ ಬ್ಯಾನರ್ಜಿಗೆ ವಯಸ್ಸಾಗಿದೆ ಬೇರೆ. 2027ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಬೇರೆ ಇದೆ. ಅದಕ್ಕೆ ಅಭಿಷೇಕ್ ಬ್ಯಾನರ್ಜಿ ಕೂಡ ಪಕ್ಷದೊಳಗೆಯೇ ಮಸಲತ್ತು ನಡೆಸ್ತಾ ಇದ್ದಾರೆ. ಇದರ ನಡುವೆ ಬಂಗಾಳದಲ್ಲಿ ಸದ್ದಿಲ್ಲದೆ RSS ಕೆಲಸ ಶುರು ಮಾಡಿಕೊಂಡಿದೆ. ಪಶ್ಚಿಮ ಬಂಗಾಳದಲ್ಲಿ RSS ಆಕ್ಟಿವ್ ಆಗ್ತಾ ಇದೆ. ಯಾರೇನೇ ಹೇಳಿದ್ರು ಕೂಡ ಮಮತಾ ದೀದಿಯವರ ಹಿಡಿತ ವೆಸ್ಟ್ ಬೆಂಗಾಲ್ನಲ್ಲಿ ತುಂಬ ಗಟ್ಟಿಯಾಗಿದೆ. ಆದ್ರಿಂದ ಅವರನ್ನು ಅಲುಗಾಡಿಸಬೇಕಂದ್ರೆ ಗ್ರೌಂಡ್ ಲೆವೆಲ್ನಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಇದೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ಅಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಮಮತಾ ಬ್ಯಾನರ್ಜಿ ವಕ್ಫ್ ವಿಷಯವನ್ನು ಎತ್ತಿರುವುದರಿಂದ ಮುಸ್ಲಿಂ ಮತ ಬ್ಯಾಂಕ್ ಸಂಪೂರ್ಣವಾಗಿ ಒಂದಾಗಿದೆ. ಇನ್ನೇನು ಕೆಲವೇ ದಿನದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಕೂಡ ಬರೋದಿದೆ. ಈಗ ಈ ಗಲಭೆಯಿಂದ ಪಕ್ಷದಲ್ಲಿ ಒಗ್ಗಟ್ಟು ಇರುತ್ತೆ. ಆ ವಿಷಯವನ್ನು ಬಂಡವಾಳ ಮಾಡಿಕೊಳ್ಳೋದು ಮಮತಾ ಬ್ಯಾನರ್ಜಿಯ ಪ್ಲ್ಯಾನ್. ಆದರೆ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಮೋದಿಜಿ ಯಾಕೆ ಮೌನವಾಗಿದ್ದಾರೆ? ನರೇಂದ್ರ ಮೋದಿ ಅವರ ಮೌನದ ಹಿಂದಿನ ರಹಸ್ಯ ಏನು? ನಿಜ ಹೇಳಬೇಕಂದ್ರೆ ಮೋದಿಜಿ ಮೌನವಾಗಿದ್ದಾರೆ ಅಷ್ಟೇ, ಆದರೆ ಒಳಗೊಳಗೆ ಒಂದು ದೊಡ್ಡ ಪ್ಲ್ಯಾನ್ ರೆಡಿಯಾಗಿದೆ. ಪಶ್ಚಿಮ ಬಂಗಾಳವನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಮೊದಲು ಬಾಂಗ್ಲಾವನ್ನು ನಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕು. ಅದೇ ಕಾರಣಕ್ಕೆ ಅಮೆರಿಕದ ಜೊತೆ ಮಾತನಾಡಿ ಟ್ರಂಪ್ ಬಾಯಿಂದಲೇ ಅವತ್ತು ಬಾಂಗ್ಲಾವನ್ನು ಭಾರತ ನೋಡಿಕೊಳ್ಳುತ್ತೆ ಅಂತ ಹೇಳಿಸಿದ್ದು. ಅದರ ಪ್ರಕಾರ ಗಡಿಯಲ್ಲಿ ಸೇನೆಯ ಸಿದ್ಧತೆ ಶುರುವಾಗಿದೆ. ಇವತ್ತು ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ರಾಷ್ಟ್ರಪತಿ ಆಡಳಿತವನ್ನು ಹೇರಬೇಕು ಅಂತ. ಆದರೆ ಒಮ್ಮೆ ರಾಷ್ಟ್ರಪತಿ ಆಳ್ವಿಕೆ ಹೇರಿದರೆ ನಂತರ ಸುಪ್ರೀಂ ಕೋರ್ಟ್ಗೆ ಈ ವಿಷಯ ಹೋಗುತ್ತೆ. ಇದರಿಂದ ಮಮತಾ ಬ್ಯಾನರ್ಜಿ ಸಿಂಪತಿ ಕ್ರಿಯೇಟ್ ಮಾಡಿಕೊಂಡು ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ಚುನಾವಣೆಯ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಕೈ ಕಾಲು ಮುರ್ಕೊಂಡು ಓಡಾಡುವ ಮಮತಾ ಬ್ಯಾನರ್ಜಿಗೆ ಇಷ್ಟು ಸಿಕ್ಕಿದ್ರೆ ಸಿನಿಮಾ ಅಲ್ಲ, ಸೀರಿಯಲೇ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಮೋದಿಜಿ ಮಮತಾಗೆ ಆ ಅವಕಾಶ ಕೊಡ್ತಾ ಇಲ್ಲ. ಆದ್ರಿಂದ ಅವರು ಮೌನವಾಗಿದ್ದಾರೆ. ಅದನ್ನು ಹೊರತುಪಡಿಸಿ ಶಾಶ್ವತ ಪರಿಹಾರವನ್ನು ಕಂಡುಹಿಡಬೇಕು. ಹಾಗೂ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶ ಎರಡಕ್ಕೂ ಶಾಶ್ವತ ಪರಿಹಾರವನ್ನು ಕಂಡುಹಿಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ಲ್ಯಾನ್ ನಡೀತಾ ಇದೆ. ಗುಂಡು ಹಾರಿಸಿದ ಪಾಕಿಸ್ತಾನವನ್ನೇ ನಿಭಾಯಿಸಿದ ಮೋದಿಗೆ ಮಮತಾ ಯಾವ ದೊಡ್ಡ ವಿಷಯ? ಪಾಕಿಸ್ತಾನಕ್ಕೆ ಗುಂಡು ಹಾರಿಸದೆ, ಯುದ್ಧ ಮಾಡದೆ 75 ವರ್ಷಗಳ ಹಳೆಯ ಸಮಸ್ಯೆಯನ್ನೇ ಬಗೆಹರಿಸಿದ್ರು. ಇನ್ನು ಮಮತಾ ಯಾವ ಲೆಕ್ಕ? ನರೇಂದ್ರ ಮೋದಿ ಅವರ ಈ ಪರಿಹಾರಕ್ಕೆ ಟ್ರಂಪ್ ಅವರ ಹೆಲ್ಪ್ ಕೂಡ ಬೇಕು. ಟ್ರಂಪ್ಗೆ ಮೋದಿ ಅಗತ್ಯ ಕೂಡ ಇದೆ. ಯಾಕಂದರೆ ಅಮೆರಿಕ ಚೀನಾವನ್ನು ಎದುರಿಸಬೇಕು. ಹಾಗಾಗಿ ನಾವು ಅಂತಾರಾಷ್ಟ್ರೀಯವಾಗಿ ನೋಡಿದರೆ ಟ್ರಂಪ್ ಮತ್ತು ಮೋದಿ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದಲ್ಲಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನಿಸ್ತಿದ್ದಾರೆ. ಆವೇಶದಿಂದ ಈಗ ವೆಸ್ಟ್ ಬೆಂಗಾಲಲ್ಲಿ ಗಲಭೆಗೆ ಕಾರಣವಾದ TMCಯ 8-10 ನಾಯಕರನ್ನ ಜೈಲಿಗೆ ಹಾಕಬಹುದು.
ನರೇಂದ್ರ ಮೋದಿ ಅವರಿಗೆ ಅದು ಕೂಡ ದೊಡ್ಡ ವಿಷಯ ಅಲ್ಲ. ಆದರೆ ನಂತರ ಏನಾಗುತ್ತೆ, ಇದು ಬಹಳ ಮುಖ್ಯ. ಅದಕ್ಕೆ ಮೋದಿಜಿ ಮೌನವಾಗಿದ್ದಾರೆ. ಈ ಸಂಪೂರ್ಣ ಸಮಸ್ಯೆಯನ್ನು 3-4 ತಿಂಗಳಲ್ಲಿ ಪರಿಹರಿಸಬೇಕು ಅನ್ನೋದು ಅವರಿಗೆ ಗೊತ್ತಿದೆ. ಅದನ್ನು ಮಾಡೇ ಮಾಡ್ತಾರೆ. ಇಷ್ಟೆಲ್ಲ ಆದರೂ ಸಹ ಬಂಗಾಳದಲ್ಲಿ ಹಿಂದೂಗಳನ್ನು ಏಕಾಂಗಿಯಾಗಿ ಬಿಡಲಿಲ್ಲ. ಅಲ್ಲಿಗೆ BSF ಅನ್ನು ಕಳಿಸಿದ್ದಾರೆ. ಮುರ್ಷಿದಾಬಾದ್ನಲ್ಲಿ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಲಾಗ್ತಾ ಇದೆ. ಬಂಗಾಳದಲ್ಲಿ ಬಾಂಗ್ಲಾದೇಶ ಭಾಗಿಯಾಗಿರೋದ್ರಿಂದ ಈಗ ಅಲ್ಲಿ ನಿಯೋಜಿಸಲಾಗಿದೆ. ಸೈಲೆಂಟ್ ಆಗಿ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಟ್ಟೇ ಇಡ್ತಾರೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.